ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತಿಗೆ ಮೊದಲು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸ್ತೀನಿ. ಇನ್ನೂ ಪದಗ್ರಹಣ ಆಗಿಲ್ಲ, ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಆ ಮಾತು ಬೇರೆ. ಆದ್ರ ಅದ್ರಾಗ ಏನು ಸಸ್ಪೆನ್ಸೇ ಉಳಿದಿಲ್ಲ. ಹೌದಿಲ್ಲ ಹೇಳ್ರಿ? ಅಫಿಷಿಯಲ್ ಆಗಿ ಆಗ್ಬೇಕಷ್ಟೇ. ಹಿಂಗಾಗಿ ಇವತ್ತು ನಮ್ಮ ಮಿರ್ಚಿ ಮಂಡಕ್ಕಿಯಲ್ಲೇ ಮೊದಲು ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೊಸ ಸ್ವರೂಪ, ಬೇರೆ ರೂಪನೇ ನೋಡಬಹುದಂತೀನಿ ನಾನು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಅಲ್ಲಿಂದ ಶುರು ಆಗಿದೆ ನಂದು ರಾಜಕಾರಣ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಹೌದು, ಇವರೇ ವಿಧಾನಸಭೆಯಲ್ಲಿ ನಿಂತು RSS ಗೀತೆಯನ್ನ ಹಾಡಿದಂತ ಮನುಷ್ಯ ಇವರೇ ನೋಡ್ರಪ್ಪ. ಈಗ ಫುಲ್ ಟ್ರೆಂಡಿಂಗ್ ನಾಗ ಅದಾರ. ಒಂದ್ ಕಡೆ ಹೊಸ ಮುಖ್ಯಮಂತ್ರಿ ಆಗ್ಲಿಕ್ಕತ್ತಾರ, ಮತ್ತೊಂದ್ ಕಡೆ ಈಗಿನ ರಾಜಕೀಯದಾಗ ಕರ್ನಾಟಕದ ಧುರಂಧರ್ ಹಂಜಾ ಶಿವಕುಮಾರ್ ಮಜಾರಿ ಅಂತಾನೆ ಫೇಮಸ್ ಆಗ್ಲಿಕ್ಕತ್ತಾರ. ಇದ್ರ ಜೊತೆಗೆ ವಿಚಿತ್ರ ಆದ್ರೂ ಸತ್ಯ ಅನ್ನುವಂತ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತೀನಿ ಕೇಳ್ರಿ. ಪಿಣರಾಯಿ ವಿಜಯನ್ ಏನಂದಿದ್ರು? RSS ಹಿಟ್ಲರ್ ಮತ್ತು ಮುಸಲೋನಿಯನ್ನ ಆಧರಿಸಿದಂಥ ಫ್ಯಾಸಿಸ್ಟ್ ಸಿದ್ಧಾಂತ ಆಗ್ಯದ ಅಂತಂದ್ರು. ಏನಾಯ್ತು? ಸೋತ್ ಹೋದ್ರು. ಮಮತಾ ಬ್ಯಾನರ್ಜಿ RSS ಮತ್ತು ಬಿಜೆಪಿ ಎಲ್ಲಾ ಕಡೆ ಕೋಮು ಹಿಂಸಾಚಾರ ಪ್ರಚೋದನೆ ಮಾಡ್ತದ ಅಂದ್ರು. ಇವ್ರಂತೂ ಸಿಕ್ಕಾಪಟ್ಟೆ ಸೋತ್ ಸುಣ್ಣಾಗಿ ಮನೆಗೆ ಹೋದ್ರು. ಇನ್ MK ಸ್ಟಾಲಿನ್ RSS ಅನ್ನೋದು ಕೋಮುವಾದ ಅಂತಂದ್ರು. ಇವ್ರೇನಾಯ್ತು? ಸೋತ್ ಹೋದ್ರು ಇವ್ರು. ಇನ್ನು RSS ಅನ್ನ ನಿಷೇಧ ಮಾಡ್ಬೇಕು ಅಂತಂದವರು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ನೋಡ್ರಿ, ಈಗ ಕರ್ನಾಟಕ ವಿಧಾನಸಭೆದಾಗ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ RSS ಗೀತೆಯನ್ನ ಹಾಡಿದಂತ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಜ್ಜಾಗಿ ನಿಂತಾರ. ಒಂಥರ ಈ ಸಿದ್ಧಾಂತಗಳು ನೋಡ್ರಿ, ಒಳ್ಳೇದನ್ನ ಮಾಡ್ಬೇಕಂತಂದ್ರ RSS ನಾಗೆ ಇರ್ಬೇಕಂತ ಏನಿಲ್ಲ. ದುರ್ಬುದ್ಧಿಯನ್ನ ಬಿಟ್ಟು, ಕೆಟ್ಟ ಪದಗಳನ್ನ ಬಿಟ್ಟು ಒಳ್ಳೆ ಯೋಚನೆ ಮಾಡಿದ್ರೆ ಸಾಕು ಅಂತ ಅನ್ಸ್ಲಿಕ್ಕತ್ತದ ನನಗ. ಈಗ ನೋಡ್ಬೇಕು ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವೈಖರಿದಾಗ RSS ತತ್ವಗಳು ಅದ್ರಾಗ ಗೊತ್ತಾಗ್ತದೇನು, ಅದ್ರ ಇಂಪ್ಯಾಕ್ಟ್ ಆಗ್ತದೇನು ಅನ್ನೋದು ನೋಡ್ಬೇಕು ನೋಡ್ರಿ. ಈ ಅಂದಂಗ್ ವಿಷಯ ಗೊತ್ತಾಯ್ತೇನ್ರಿ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ದಿನ ಅಂತಿಂತ ದಿನ ಅಲ್ಲ, ವಿಶೇಷದಲ್ಲಿ ವಿಶೇಷ. ಬಕ್ರೀದ್ ಆಯ್ತು, ಟಗರು ಬಲಿ ಅಂದಿದ್ದಾಯ್ತು, ರಾಯರ ಫೋಟೋ ತಿರಸ್ಕಾರ ಮಾಡಿದ್ದಕ್ಕೆ ಗುರುವಾರನೇ ರಾಜೀನಾಮೆ ಕೊಡುದಾಯ್ತು ಅಂತ ಹೇಳಿದ್ದಾಯ್ತು. ಮತ್ತೊಂದು ವಿಷಯ ಏನಂದ್ರ, ವೀರ್ ಸಾವರ್ಕರ್ ಅವರ ಜನ್ಮದಿನಾನೂ ಆಗಿತ್ತು. ಅವತ್ತಿನ ದಿನಾನೇ ಮತ್ತೆ ರಾಜೀನಾಮೆ ಕೊಡೋದು ಬಂತಲ್ಲ. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ವೀರ್ ಸಾವರ್ಕರ್ ಅವರ ಸಿದ್ಧಾಂತನ ಎಷ್ಟು ವಿರೋಧ ಮಾಡ್ಕೋತ ಬಂದ್ರು, ಹಿಂದುತ್ವದ ಬಗ್ಗೆ ಆಗಿರ್ಬೋದು ಎಷ್ಟು ಟೀಕೆ ಮಾಡ್ಕೋತ ಬಂದ್ರು ಸಿದ್ದರಾಮಯ್ಯನವರು, ಅದೇ ದಿನ ರಾಜೀನಾಮೆ ಕೊಡೋದು ಬಂತಲ್ಲ. ಎಷ್ಟು ಕೋಇನ್ಸಿಡೆನ್ಸ್ ಅಂತೀನಿದು. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿ ಇಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತ ಹೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಒಬ್ಬೊಬ್ರು ಒಂದೊಂದು ತರ ರಿಯಾಕ್ಟ್ ಮಾಡಿದ್ರ ಪ್ರದೀಪ್ ಈಶ್ವರ್ ಅವರು ದಿವ್ಯ ಮೌನ ವಹಿಸಿಬಿಟ್ಟಾರ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ಈಗ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಯಾರೋ ಕಮೆಂಟ್ ಹಾಕಿದಾರಪ್ಪ, ಅವ್ರ ವಿಷಯದಾಗ ಮಾತು ಬೆಳ್ಳಿ ಅಲ್ಲ, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ಅಂತ ಹಾಡ್ದಂಗಿತ್ತು ನೋಡ್ರಪ್ಪ. ಬಿಡ್ರಿ, ಈಗ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಿದ್ರು ಮಾತೇ ಹೊರಡ್ಲಿಕ್ಕತ್ತಿಲ್ಲ. ಏನ್ ಮಾತಾಡ್ಬೇಕು ಅಂತ ತೋಚ್ಲಿಕ್ಕತ್ತಿಲ್ಲ. ಹೆಂಗಿದ್ರು ಹೆಂಗಾದ್ರಂತೀನಿ ನಾನು, ಮೈಕ್ ಕೊಟ್ರ ಸಾಕು ಡೈಲಾಗ್ಗಳ ಸುರಿಮಳೆನೇ ಸುರಿಸ್ತಿದ್ರು. ಆದ್ರೆ ಇವತ್ತು ಪಾಪ ಎಷ್ಟೇ ಮೈಕ್ಗಳನ್ನು ಮುಂದೆ ಹಿಡಿದ್ರು ಏನೊಂದೂ ಮಾತಾಡ್ಲಿಲ್ಲ. ಸರ್, ಯಾಕೆ ಮೌನ ಆಗ್ಬಿಟ್ರಲ್ಲ ಸರ್? ಸುದೀಪ್ ಸರ್ ಹೇಳಿ ಸರ್. ಸರ್, ಯಾಕೆ ಮೌನ ಆಗ್ಬಿಟ್ರಲ್ಲ ಸರ್? ಸುದೀಪ್ ಸರ್ ಹೇಳಿ ಸರ್. ಸರ್,
ಆದ್ರೂ ಮೀಡಿಯಾದವ್ರು ಸುಮ್ಮನಿರೋದಿಲ್ಲ ಬಿಡ್ರಿ. ಎಂಥೆಂಥ ಕಮೆಂಟ್ಸ್ ಅಂತೀನಿ ನಾನು. ಯಾಕೋ ಪಾಪ ರಾತ್ರಿ ಯಾವ್ದು ತೆಲುಗು ಸಿನಿಮಾ ನೋಡ್ದಂಗೆ ಕಾಣಲ್ಲ, ಅದಕ್ಕೆ ಯಾವ್ದು ಡೈಲಾಗ್ ಬರಾಕತ್ತಿಲ್ಲ ಅಂತಂದ್ರು. ನೋಡ್ರಿ, ಮೀಡಿಯಾದವ್ರಿಗೂ ಹಂಗೆ ಅವ್ರ ಮೌನವನ್ನ ಸಹಿಸಿಕೊಳ್ಳಕ್ ಆಗುದಿಲ್ಲ. ಕೆಣಕ್ತಾರ ಮಾತಾಡ್ರಿ ಅಂತ ಹೇಳಿ. ಖರೇದು ಬಿಡ್ರಿ. ಮತ್ತ ಅಂಥವ್ರು ಸೈಲೆಂಟ್ ಮೂಡ್ನ್ಯಾಗ ಹೋದ್ರೆ ಹೆಂಗ್ ನಡಿತೈತಿ ಹೇಳ್ರಿ? ಇವ್ರು ಮಾತಾಡಿಲ್ಲ ಅಂದ್ರ ಸುದ್ದಿ ಸಿಗುದರೆ ಹೆಂಗ? ಅದಕ್ಕೆ ಮಾತಾಡ್ರಿ ಅಂತ ಬ್ಯಾನ್ ಹಾತಿದ್ರು. ಹೇಳಿ ಕೇಳಿ ಇವರು ಸಿದ್ದರಾಮಯ್ಯನವರ ಅಭಿಮಾನಿ. ಇವ್ರು ಎದಿ ಬಗದ್ರಲ್ಲಿ ಕಾಣುವುದೇ ಸಿದ್ದರಾಮಯ್ಯ. ಅಷ್ಟರ ಮಟ್ಟಿಗೆ ಅವರಿಗೆ ಬಕೆಟ್ ಹಿಡಿದು ಸಾರಿ ಅವ್ರ ಬಗ್ಗೆ ಪ್ರೀತಿ, ಕಾಳಜಿ, ಅಭಿಮಾನವನ್ನ ತೋರಿಸಿದ್ರಲ್ಲ, ಹಿಂಗಾಗಿ ಮೌನವಾಗ್ಬಿಟ್ಟಾರ ಅವರು. ಆದ್ರ ನಾ ಹೇಳ್ತೀನಿ, ದುಃಖ ತಡೆದುಕೊಳ್ಬಾರ್ದು, ಒಳಗೆ ಹಿಡಿದಿಟ್ಕೊಳ್ಬಾರ್ದು, ಅಳು ಬಂದ್ರೆ ಕಂಟ್ರೋಲ್ ಮಾಡ್ಕೋಬಾರ್ದು. ನಿನ್ನೆ ಸಂತೋಷ್ ಲಾಡ್ ಅವ್ರು ನೋಡಿದ್ರಿ ನೀವು ಹೆಂಗ್ ಗಳಗಳ ಅಂತ ಹತ್ತು ಬಿಟ್ರಲ್ಲ, ಹಂಗ ನೀವು ಒಂದ್ಸಲ ನಿಮ್ಮ ನೋವು ದುಃಖವನ್ನು ಹೊರಗೆ ಹಾಕಿ ಗಳಗಳ ಅಂತ ಹತ್ತು ಬಿಡಿ ಅಂತ ಹೇಳ್ತೀನಿ ನಾನು. ಅವರ ಅಭಿಮಾನ ಹಂಗ. ಇಲ್ಲೊಬ್ರು ಪಾಪ ಹೆಣ್ಮಗಳ ಅಭಿಮಾನ ಅತಿರೇಗ ಆಗಿ ಏನನ್ಬೇಕು ಬಾಯಿ ತಪ್ಪಿ ಕನಕಪುರದ ಬಂಡೆ ಅಂತ ಫೇಮಸ್ ಆಗಿರುವಂತಹ DKC ಸಾಹೇಬ್ರಿಗೆ ಕಲ್ಲು ಅಂತ ಅಂದ್ಬಿಟ್ರಪ್ಪ. ಛೇ ನಾ ಇದನ್ನು ಒಪ್ಪುದಿಲ್ರಪ್ಪ. ಕಲ್ಲು ಹೃದಯದವರು ಅಲ್ಲವೇ ಅಲ್ಲ ಅವರು. ಬ್ರದರ್ಸ್ ಅಂತ ಹೇಳಿ ಎಷ್ಟು ಎಮೋಷನಲ್ ಆಗ್ತಾರ ಗೊತ್ತದ ಇಲ್ಲಿ ನಿಮಗ? ನಾನು DK ಶಿವಕುಮಾರ್ ಅವರ ಫ್ಯಾನ್. ನಮ್ಮ ಕನಕಪುರದ ಬಂಡೆ ಕಲ್ಲುದೇ ಫ್ಯಾನ್. ಬಟ್ ನಾನು ಒಂದು ಫೇವ್ರೆಟ್ DK ಅವರ ಫ್ಯಾನ್. ಸೊ ನಮ್ದು ಕನಕಪುರದ ಹೀರೋಯೇ ಆಗ್ಬೇಕು. ಇನ್ನ ನಮ್ಮ ರಾಜ್ಯದ ಮಂದಿ ಎಷ್ಟು ಶಾಣೆ ಆಗ್ಲಿಕ್ಕತ್ತಾರಲ್ಲ. ರಾಜಕೀಯನೇ ಇರ್ಲಿ, ಪ್ರಸ್ತುತ ವಿದ್ಯಮಾನಗಳೇ ಇರ್ಲಿ, ಆಗು ಹೋಗುಗಳನ್ನ ಬಗ್ಗೆ ಎಷ್ಟು ಚಲೋ ತಿಳ್ಕೊಂಡಾರ ಅನ್ಲಿಕ್ಕ ಹೆಮ್ಮೆ ಆಗ್ತದ ನೋಡ್ರಿ. ಇಲ್ಲೊಬ್ರು ಭಾರಿ ಚಂದ ವಿವರಣೆ ಮಾಡ್ಯಾರ, ಕೇಳಿಸ್ಕೋಬೇಕು ನೀವು. ಪೆಟ್ರೋಲ್ ರೇಟು ಗಗನ ಚುಕ್ಕಿ ಬರ ಚುಕ್ಕಿ, ಜೋಗ್ ಫಾಲ್ಸು. ಏನ್ ಹೇಳ್ತೀರಾ? ಯಾರನ್ನ ಬ್ಲೇಮ್ ಮಾಡಕ್ಕಾಗತ್ತೆ? ಯಾರನ್ನ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಈಗ ಯುದ್ಧ ನಡೀತಾ ಇರೋದು ಗೊತ್ತು, ಆಯಿಲ್ ಪ್ರಾಬ್ಲಮ್ ಇರೋದು ಗೊತ್ತು, ಸೆಂಟ್ರಲ್ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ರು, ಸ್ಟೇಟ್ ಅಲ್ಲಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದಲ್ಲ? ಮಾಡ್ತಾ ಇಲ್ಲ. ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ? ಅವ್ರಿಗಿನ್ನ ನಾವೇನ್ ಕಮ್ಮಿ ಅಂತ ಇವ್ರು ಟ್ಯಾಕ್ಸ್ ಕಮ್ಮಿ ಮಾಡಲ್ಲ. ಅವ್ರು ನಾರ್ಮಲ್ ಆಗಿ ಇಲ್ಲಿವರೆಗೂ ಬೇರೆ ದೇಶದಲ್ಲೆಲ್ಲ ಜಾಸ್ತಿ ಆಗಿತ್ತು, ಭಾರತದಲ್ಲಿ ಮಾತ್ರ ಆಗಿರ್ಲಿಲ್ಲ. ಈಗ ಅನಿವಾರ್ಯ ಮಾಡಿದ್ದಾರೆ. ಸ್ಟೇಟ್ ಅವರು ಕೋಆಪರೇಟ್ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು ಹೊರೆ ಆಗಲ್ಲ. ಸಿದ್ದರಾಮಯ್ಯನವ್ರು ಬೆಳಗ್ಗೆ ಹೇಳ್ತಾವ್ರೆ, ಅವ್ರು ಮಾಡ್ದಾಗ ಕೇಳಲ್ಲ, ನಾವು ಮಾಡ್ಬೇಕಾ ಅಂತ. ನಾವು ಕೇಳಲ್ಲ, ನಾವು ಗೆಲ್ಸಿರೋ ಸಿದ್ದರಾಮಯ್ಯನ. ಇಲ್ಲಿ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ, ಮೋದಿ ಇರೋದು ಸೆಂಟ್ರಲ್. ಎಲ್ಲಾದು ಸೆಂಟ್ರಲ್ ಬ್ಲೇಮ್ ಮಾಡಕ್ ಆಗಲ್ಲ ನಾವು. ಅದಕ್ಕೆ ಅಂತಾನೆ ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ MLA, ಒಬ್ಬ ಕಾರ್ಪೊರೇಟರ್ ಮಾಡಿರ್ತಾರೆ. ನಮ್ ಕಷ್ಟಗಳನ್ನ ಇವ್ರ ಹತ್ರ ಹೇಳ್ಕೊತೀವಿ. ಸರ್, ಈಗ ಈ ರೇಟ್ ಜಾಸ್ತಿ ಆಗಿರೋದ್ರಿಂದ 6,000 ಕೋಟಿ ಲಾಭ ಬರ್ತಾ ಇದೆ. ಇದರಿಂದ ಜನರು ಹೊರೆ ಕಮ್ಮಿ ಮಾಡ್ಬೋದಿತ್ತು ಅಂತ ಅನ್ಸಲ್ವಾ? ಮಾಡಲ್ಲ, ಅವರು ಮಾಡಲ್ಲ. ಯಾಕಂದ್ರೆ 3 ವರ್ಷದಲ್ಲಿ ಎಲ್ಲ ಜಾಸ್ತಿನೇ ಮಾಡವ್ರೆ. ಒಂದು ಟ್ಯಾಕ್ಸ್ ಇಂದ ಹಿಡಿದ್ಬಿಟ್ಟು ಎಲ್ಲದನ್ನು ಯಾವ್ದು ಕಮ್ಮಿ ಮಾಡಿಲ್ಲ. BBMP ಟ್ಯಾಕ್ಸ್ ಡಬಲ್ ಆಯ್ತಲ್ಲ, ಕಸನೇ ಎತ್ತಲ್ಲ, ಕಸಕ್ಕೆ 2,000 3,000 ಆ ಟ್ಯಾಕ್ಸ್ ಹಾಕ್ತಾರೆ. ಯಾರು ಹೊರೆಯೋದು? ಸರ್, ಈ ಫ್ರೀ ಗ್ಯಾರಂಟಿಗಳನ್ನ ಕೊಡೋ ಬದಲು ಇಂಥದ್ರಲ್ಲಿ ಏನಾರು ಜನರಿಗೆ ಹೊರೆ ಫ್ರೀ ಕೊಡ್ಲಿ, ಎಜುಕೇಶನ್ ಕೊಡ್ಲಿ. ಎಜುಕೇಶನ್ ಕೊಡಕ್ಕಾಗಲ್ಲ ಇವ್ರಿಗೆ. ಸ್ಕೂಲ್ ಮಕ್ಳಿಗೆ ಶೂ ಕೊಡಲ್ಲ, ಬಟ್ಟೆ ಕೊಡಲ್ಲ, ಬುಕ್ಸ್ ಕೊಡಲ್ಲ. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀ ಆಗಿ ಬಸ್ಸಲ್ಲಿ ಓಡಾಡಕ್ ಕೊಡ್ತಾರೆ. ಇದೆಲ್ಲ ಫ್ರೀ ಬೇಕಿತ್ತ ನಮ್ಗೆ? ಬೇಡ. ಏನಕ್ ಬೇಕು? ದುಡ್ಡು ಕೊಟ್ಟು ಓಡಾಡ್ತಾರ ಜನ. ಇವ್ರು ಓಡಾಡಿಸ್ಲಿಲ್ಲ ಅಂದ್ರೆ ಓಡಾಡಲ್ವಾ? ಬಡವ್ರ ಮಕ್ಳು ಉದ್ಧಾರ ಮಾಡ್ಲಿ, ಗೌರ್ಮೆಂಟ್ ಸ್ಕೂಲ್ ಉದ್ಧಾರ ಮಾಡ್ಲಿ. ಅಲ್ಲಿ ಚನ್ನಪಣ್ಣಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಕೂಲ್ಗಳು ಮರ್ಜ್ ಮಾಡ್ತಾ ಇದಾರೆ. ಯಾಕೆ? ರೇಟ್ ಹೆಚ್ಚು ಮಾಡಿದ್ದಕ್ಕೆ ಸುಮ್ಮನೆ ಎಲ್ಲ ಸರ್ಕಾರಗಳನ್ನು ಬೈದಾಡ್ಕೊಂಡು ಓಡಾಡುದಲ್ರಪ್ಪ. ಕೇಂದ್ರ ಸರ್ಕಾರ ಬೆಲೆ ಹೆಚ್ಚು ಮಾಡಿದ್ದಕ್ಕೂ ರಾಜ್ಯ ಸರ್ಕಾರ ಹೆಚ್ಚು ಮಾಡಿದ್ದಕ್ಕೂ ಎಷ್ಟು ವ್ಯತ್ಯಾಸ ಐತಿ, ಸೂಕ್ತ ಕಾರಣಗಳೆಷ್ಟದಾವ ಅನ್ನೋದ್ರ ಬಗ್ಗೆ ಎಷ್ಟು ಜಾಗೃತಿ ಮೂಡೈತಿ ಅನ್ನೋದೇ ಖುಷಿ ವಿಚಾರ ನೋಡ್ರಪ್ಪ. ಇಂಥ ಪ್ರಜ್ಞಾವಂತ ಸತ್ಪ್ರಜೆಗಳು ಇನ್ನೂ ಹೆಚ್ಚಾಗಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.